ಹೊಳೆ ನರಸೀಪುರದಲ್ಲಿ ದಾಖಲಾದ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಗೊತ್ತಾಗಲಿದೆ. ರೇವಣ್ಣ ವಿರುದ್ಧ ದಾಖಲಾಗಿರುವುದು ಜಾಮೀನು ರಹಿತ ಪ್ರಕರಣ. ಸಂತ್ರಸ್ತೆಗೆ ತಂದೆ ಮಗನಿಂದಲೂ ಕೂಡ ಅನ್ಯಾಯ ದೌರ್ಜನ್ಯಗಳು ಆಗಿವೆ. ಎಲ್ಲವನ್ನ ಕೋರ್ಟ್ನಲ್ಲಿ ಹೇಳಲು ಸಾಧ್ಯವಿಲ್ಲ. ಇನ್ ಕ್ಯಾಮೆರಾ ವಿಚಾರಣೆಯಲ್ಲಿ ವಿವರವಾಗಿ ಹೇಳಬಹುದಾಗಿದೆ. ಎಸ್ಪಿಪಿ ಜೈನಾ ಕೊಠಾರಿ ಅವರ ವಾದ. ಈ ಸಂದರ್ಭದಲ್ಲಿ ಇನ್ ಕ್ಯಾಮೆರಾ ವಿಚಾರಣೆಯಲ್ಲಿ ಎಲ್ಲವನ್ನ ಹೇಳಬಹುದು. ಓಪನ್ ಹಾಲ್ನಲ್ಲಿ ಎಲ್ಲವನ್ನೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಂದೆ ಮತ್ತು ಮಗ ಅಂದ್ರೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರಿಂದಲೂ ಕೂಡ ನನಗೆ ಲೈಂಗಿಕ ದೌರ್ಜನ್ಯ ಅನ್ಯಾಯ ಆಗಿದೆ ಅನ್ನೋದನ್ನ ಆಕೆ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ. ಯಾವ ರೀತಿಯಾದಂತಹ ದೌರ್ಜನ್ಯಗಳಾಗಿದೆ ಅನ್ನುವಂತಹ ವಿವರವನ್ನ ಈ ಸಂದರ್ಭದಲ್ಲಿ ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಬಗ್ಗೆ ಕೋರ್ಟ್ಗೆ ತಿಳಿಸುವಂತಹ ಪ್ರಯತ್ನವನ್ನ ಎಸ್ಐಟಿ ಪರ ವಕೀಲರಾಗುವಂತಹ ಜೈನಾ ಕೊಠಾರಿ ಅವರು ವಿವರಿಸ್ತಾ ಇದ್ದಾರೆ. ಸಂತ್ರಸ್ತೆ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಅಪ್ಪ ಮಗನಿಂದ ಯಾವ ರೀತಿ ದೌರ್ಜನ್ಯವನ್ನ ಅನುಭವಿಸಿದ್ದಾರೆ, ಯಾವ ರೀತಿಯಾದಂತಹ ಮಾನಸಿಕವಾಗಿ ನೊಂದಿದ್ದಾರೆ ಅನ್ನೋ ಅಂಶಗಳನ್ನ ಪ್ರಕಟ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಂಶವನ್ನ ಹೇಳ್ತಾ ಇದ್ದಾರೆ. ಇನ್ ಕ್ಯಾಮ್ರಾ ಅಲ್ಲಿ ವಿವರವಾಗಿ ಹೇಳಬಹುದು ಅಂತ ಜೈನಾ ಕೊಠಾರಿ ಅವರು ಹೇಳ್ತಾ ಇದ್ದಾರೆ. ಇದೊಂದು ಜಾಮೀನು ರಹಿತ ಪ್ರಕರಣ. 376 ಇವರ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್. ಆ ಕಾರಣಕ್ಕಾಗಿ ಅವರಿಗೆ ಜಾಮೀನನ್ನ ಕೊಡೋದು ಸೂಕ್ತವಲ್ಲ ಅನ್ನೋ ವಾದವನ್ನ ಇಡ್ತಾ ಇದ್ದಾರೆ. ಎಸ್ಪಿಪಿ ಜೈನಾ ಕೊಠಾರಿ ಅವರು ವಾದವನ್ನ ಮುಂದುವರೆಸಿದ್ದಾರೆ. ಅವರ ವಾದದಲ್ಲಿ ಹಲವಾರು ಅಂಶಗಳನ್ನ ಪ್ರಕಟ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಆಕ್ಷೇಪವನ್ನ ಎತ್ತುತ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಸಂತ್ರಸ್ತೆಗೆ ತಂದೆ ಮಗನಿಂದಲೂ ಕೂಡ ಅನ್ಯಾಯ ದೌರ್ಜನ್ಯ ಆಗಿದೆ. ಏವನ್ ಆರೋಪಿ ರೇವಣ್ಣ ಅವರು ಆ ಕಾರಣಕ್ಕೆ ಅವ್ರಿಗೆ ಜಾಮೀನನ್ನ ಕೊಡಕೂಡದು. ಎಲ್ಲವನ್ನ ಕೋರ್ಟ್ನಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ಇನ್ ಕ್ಯಾಮ್ರಾ ಅಲ್ಲಿ ವಿವರವಾಗಿ ಹೇಳಬಹುದು. ಜಾಮೀನು ರಹಿತ ಸೆಕ್ಷನ್ ಇದ್ದಾಗ ಮಾತ್ರ ಜಾಮೀನು ಕೊಡ್ಲಿಕ್ಕೆ ಸಾಧ್ಯ. ಸೆಕ್ಷನ್ 436 ಅಡಿಯಲ್ಲಿ ಜಾಮೀನು ರಹಿತ ಸೆಕ್ಷನ್ ಇದ್ದಾಗ ಮಾತ್ರ ಬೇಲ್ ಕೊಡ್ಲಿಕ್ಕಾಗತ್ತೆ. ಸೆಕ್ಷನ್ 436 ಅಡಿ ಜಾಮೀನು ನೀಡುವಂತಿಲ್ಲ. ಈ ಪ್ರಕರಣ ಸೆಷನ್ಸ್ ಕೋರ್ಟ್ನಲ್ಲಿಯೇ ವಿಚಾರಣೆಯನ್ನ ನಡೆಸಬೇಕು. ಸೆಷನ್ಸ್ ಕೋರ್ಟ್ನಲ್ಲಿ ಈ ಪ್ರಕರಣ ವಿಚಾರಣೆಗೆ ಬರಬೇಕು. ಇಲ್ಲಿ ಎಲ್ಲವನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಜಾಮೀನನ್ನ ಕೊಡಬೇಡಿ. ಇದೊಂದು ಜಾಮೀನು ಕೊಡಲು ಸಾಧ್ಯವಿಲ್ಲದಂತಹ ಪ್ರಕರಣ. ಅಂತಹ ಸೆಕ್ಷನ್ ದಾಖಲಾಗಿರೋದು ಜಾಮೀನು ರಹಿತ ಸೆಕ್ಷನ್ ಇದಾಗಿರೋದ್ರಿಂದಾಗಿ ಸೆಷನ್ಸ್ ಕೋರ್ಟ್ನಲ್ಲಿ ಇದನ್ನ ಓಪನ್ ಆಗಿ ಹೇಳಲಿಕ್ಕೆ ಅಂದ್ರೆ ಇಲ್ಲಿ ಓಪನ್ ಆಗಿ ಹೇಳಲಿಕ್ಕೆ ಬರಲ್ಲ. ಸೆಷನ್ಸ್ ಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಯೋದು ಸೂಕ್ತ ಅನ್ನೋ ಅಂಶವನ್ನ ಎತ್ತುತ್ತಾ ಇದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಏನಿದು ಇನ್ ಕ್ಯಾಮ್ರಾ ಅಲ್ಲಿ ಹೇಳಬಹುದಾದು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಏನರ್ಥ? ದಿವ್ಯಾ, ಕೋರ್ಟ್ನಲ್ಲಿ ಎಸ್ಪಿಪಿ ಪರ ವಕೀಲರು ಜೈನಾ ಕೊಠಾರಿ ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಅಂದ್ರೆ ಸಂತ್ರಸ್ತ ಮಹಿಳೆ ಆಕೆ ತೋಡ್ಕೊಂಡಂತಹ ನೋವು, ಆಕೆ ಕೊಟ್ಟಂತಹ ಹೇಳಿಕೆ ಏನಿದೆ ಅದನ್ನು ಓಪನ್ ಕೋರ್ಟ್ನಲ್ಲಿ ಎಲ್ಲವನ್ನ ಕೂಡ ಸವಿಸ್ತಾರವಾಗಿ ಹೇಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಅಷ್ಟೊಂದು ಆಕೆಗೆ ಕಿರುಕುಳ ಆಗಿದೆ, ಅಷ್ಟೊಂದು ಆ ಮಟ್ಟಿಗೆ ಆಕೆಗೆ ಲೈಂಗಿಕ ದೌರ್ಜನ್ಯವಾಗಿದೆ. ಅದನ್ನು ನಾವು ಓಪನ್ ಕೋರ್ಟ್ನಲ್ಲಿ ಹೀಗೆ ಎಲ್ಲರ ಮುಂದೆ ಆ ಒಂದು ವಿಚಾರವನ್ನು ಹೇಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಯಾವ ರೀತಿ ಆಕೆಗೆ ಲೈಂಗಿಕ ದೌರ್ಜನ್ಯವಾಯಿತು ಅಂತೇಳಿ ಪ್ರಜ್ವಲ್ ಆಕೆಯ ಸೊಂಟವನ್ನು ಜಿಗುಡ್ತಿದ್ರು, ಅದ್ರ ಜೊತೆಗೆ ಆಕೆಯ ಹೊಟ್ಟೆಯನ್ನು ಮುಟ್ಟಿದ್ದಾರೆ, ಅದ್ರ ಜೊತೆಗೆ ಎದೆಯನ್ನು ಮುಟ್ಟಿದ್ದಾರೆ, ಅದ್ರ ಜೊತೆಗೆ ರೇವಣ್ಣ ಅವರ ಲೈಂಗಿಕ ಕಿರುಕುಳ ಕೂಡ ಜಾಸ್ತಿ ಆಗಿತ್ತು. ಈ ಬಗ್ಗೆ ಭವಾನಿಯವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಉಪಯೋಗ ಆಗಲಿಲ್ಲ. ಆಶ್ರಯ ಮನೆಯನ್ನು ಇವ್ರ ಬಳಿಯಿಂದ ಕಿತ್ಕೊಂಡ್ರು. ಹೀಗೆ ಒಂದ ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟಿದ್ದಾವೆ. ಈ ಪ್ರಕರಣದಲ್ಲಿ IPC ಸೆಕ್ಷನ್ 376 ಸೇರ್ಪಡೆ ಮಾಡಲಾಗಿದೆ. ಇದು ಜಾಮೀನು ರಹಿತವಾದಂತಹ ಸೆಕ್ಷನ್ನು. ಇಲ್ಲಿ CRPC 436 ಈ ಒಂದು ಪ್ರಕರಣಕ್ಕೆ ಈ ಸೆಕ್ಷನ್ ನಡಿ ಜಾಮೀನನ್ನು ಕೊಡೋದಕ್ಕೆ ಬರೋದಿಲ್ಲ. ಈ ಒಂದು ಕೇಸ್ನ ಟ್ರಯಲ್ ಏನಿದೆ, ವಿಚಾರಣೆ ಏನಿದೆ, ಇದು ಸೆಷನ್ಸ್ ಕೋರ್ಟ್ನಲ್ಲಿ ನಡಿಬೇಕಾದಂತಹದ್ದು. ಹೀಗಾಗಿ ಈಗ ಕೊಟ್ಟಿರ್ತಕ್ಕಂತಹ ಜಾಮೀನೇನಿದೆ, ಮಧ್ಯಂತರ ಜಾಮೀನನ್ನು ಅದನ್ನು ರದ್ದು ಮಾಡಿ ಅನ್ನೋ ನಿಟ್ಟಿನಲ್ಲಿ ಜೈನಾ ಕೊಠಾರಿ ಅವರು ಪ್ರಬಲವಾದಂತಹ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ಕೋರ್ಟ್ ಹಾಲ್ನಲ್ಲಿ ರೇವಣ್ಣ ಅವರು ಉಪಸ್ಥಿತರಿದ್ದಾರೆ. ಹಾಗೆ ರೇವಣ್ಣ ಪರ ವಕೀಲರು CV ನಾಗೇಶ್ ಅವರು ಉಪಸ್ಥಿತರಿದ್ದಾರೆ. ಜೈನಾ ಕೊಠಾರಿ ಅವರ ವಾದ ಮುಗಿದ ನಂತರ ಇದಕ್ಕೆ ಪ್ರತಿವಾದವನ್ನ CV ನಾಗೇಶ್ ಅವರು ಮಾಡಲಿದ್ದಾರೆ. ದಿವ್ಯಾ, ಲೈಂಗಿಕ ದೌರ್ಜನ್ಯ ಪ್ರಕರಣ ಇದಾಗಿರೋದು. ಸಾಕ್ಷಿಗಳು ಮುಂದೆ ಬರ್ತಾರೆ, ಬಂದು ಅವರು ಹೇಳಿಕೆ ಕೊಡ್ತಾರೆ. ದಿನಂಪ್ರತಿ ಈ ರೀತಿಯ ಪ್ರಕ್ರಿಯೆಗಳು ಮುಂದುವರಿತಾ ಇದೆ. ಒಂದು ವೇಳೆ ಈಗ ಈ ಪ್ರಕರಣದಲ್ಲಿ ಜಾಮೀನನ್ನ ಕೊಟ್ಟರೆ ಸಂತ್ರಸ್ತೆಯರು ಮುಂದೆ ಬರೋದಿಲ್ಲ, ತಮ್ಮ ಹೇಳಿಕೆಗಳನ್ನ ಕೊಡೋದಿಲ್ಲ. ಅದನ್ನ
ಕಂಡಂತಹ ಸಾಕ್ಷಿದಾರರು ಯಾರಿದ್ದಾರೆ, ಸೊ ಅವರು ಕೂಡ ಹಿಂದೆ ಸರಿತಾರೆ. ಅವರ ಮೇಲೆ ಒತ್ತಡ ಹೇರಬಹುದಾದಂತಹ ಸಾಧ್ಯತೆ ಇದೆ. ಭಯದ ವಾತಾವರಣ ನಿರ್ಮಾಣ ಆಗಬಹುದು. ಈ ಸನ್ನಿವೇಶಗಳು ಸೃಷ್ಟಿಯಾಗೋ ಹಿನ್ನೆಲೆಯಲ್ಲಿ ಸಾಕ್ಷಿದಾರರು ಹಿಂದೆ ಸರಿಯುವಂತಹ ಚಾನ್ಸಸ್ ಈ ಪ್ರಕರಣದಲ್ಲಿದೆ. ಆ ಕಾರಣಕ್ಕಾಗಿ ದಯವಿಟ್ಟು ಜಾಮೀನನ್ನ ಕೊಡಬೇಡಿ ಅನ್ನುವಂತ ಹಿನ್ನೆಲೆಯಲ್ಲಿ ವಾದವನ್ನ ಮಾಡಲಾಗ್ತಾ ಇದೆ. ಜಾಮೀನನ್ನ ಕೊಟ್ರೆ ಸಾಕ್ಷಿದಾರರು ಮುಂದೆ ಬರಲ್ಲ, ಈ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ನೀಡಬಹುದು, ಅಂತಹ ಅಪರಾಧವನ್ನ ಇವರು ಎಸಗಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಸದ್ಯ ಲೈಂಗಿಕ ದೌರ್ಜನ್ಯದ ಬಗ್ಗೆ ವಿವರವನ್ನ ಕೊಡ್ತಾ ಹೋಗ್ತಾ ಮತ್ತೆ ಸಾಕ್ಷಿದಾರರ ಮೇಲೆ ಇದು ಯಾವ ರೀತಿಯಾದಂತಹ ಪರಿಣಾಮಗಳನ್ನ ಬೀರಬಹುದು ಅನ್ನೋದನ್ನ ಗಮನಕ್ಕೆ ತರ್ತಾ ಇದ್ದಾರೆ. ಸೊ ಹಿಂದೆ ಕೂಡ ಇದೇ ಅಂಶವನ್ನ ಉಲ್ಲೇಖ ಮಾಡಲಾಗಿತ್ತು, ಯಾವ ಕಾರಣಕ್ಕೆ ಜಾಮೀನು ಕೊಡಬಾರ್ದು ಅಂತ. ಸೊ ಈ ಪ್ರಕರಣದಲ್ಲೂ ಅದನ್ನೇ ಪಾಯಿಂಟ್ ಮಾಡ್ತಾ ಇದ್ದಾರೆ. ದಿವ್ಯಾ, IPC ಸೆಕ್ಷನ್ 376 ಏನನ್ನ ವಿವರಣೆ ನೀಡುತ್ತೆ ಅನ್ನೋದನ್ನ SPP ಪರ ವಕೀಲರು ಜೈನಾ ಕೊಠಾರಿ ಅವರು ಪ್ರಬಲವಾಗಿ ಅದನ್ನು ಕೋರ್ಟ್ನಲ್ಲಿ ಮಂಡಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಈ ಸೆಕ್ಷನ್ನಿಂದ ಮರಣದಂಡನೆ ಅಥವಾ ಜೀವಿತಾವಧಿವರೆಗೆ ಕೂಡ ಜೀವಿತಾವಧಿ ಶಿಕ್ಷೆಯನ್ನು ವಿಧಿಸಬಹುದಾದಂಥ ಗರಿಷ್ಠ ಶಿಕ್ಷೆಯನ್ನು ಈ ಒಂದು ಸೆಕ್ಷನ್ ಒಳಗೊಂಡಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಜಾಮೀನನ್ನು ನೀಡಬಾರ್ದು. ಯಾಕಂತ ಹೇಳಿದ್ರೆ ಸಂತ್ರಸ್ತ ಮಹಿಳೆಯರು ಒಬ್ಬೊಬ್ಬರಾಗಿ ಈ ಸಂದರ್ಭದಲ್ಲಿ ಬಂದು ತಮ್ಮ ಹೇಳಿಕೆಯನ್ನು ದಾಖಲು ಮಾಡ್ತಿದ್ದಾರೆ. ಇವರಿಗೆ ಜಾಮೀನು ಕೊಟ್ಟಿದ್ದೇ ಆದಲ್ಲಿ ಅವರು ಹೇಳಿಕೆಯನ್ನು ಕೊಡೋದ್ರಿಂದ ಹಿಂದೆ ಸರಿಬಹುದು. ಮತ್ತು ಈ ರೀತಿಯಾಗಿ ಯಾರು ಸಂತ್ರಸ್ತೆಯರಿದ್ದಾರೋ ಅಂಥವರ ಮೇಲೆ ಇವರ ಪ್ರಭಾವವನ್ನು ಬೀರಬಹುದು. ಈಗಾಗಲೇ SIT ಅವರು ದೋಷಾರೋಪಣಾ ಪಟ್ಟಿಯನ್ನು ಸಿದ್ಧ ಮಾಡೋದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡ್ಕೊಳ್ತಿದೆ. ಇಂಥ ಸಂದರ್ಭದಲ್ಲಿ ಇವ್ರಿಗೇನಾರ ಜಾಮೀನು ಮಂಜೂರಾದರೆ ಈ ತನಿಖೆಯ ಮೇಲೆ ಒಂದಷ್ಟು ಅಡೆತಡೆ ಆಗಬಹುದು ಅಥವಾ ಅವರು ಹಿಂದೆ ಸರಿಬಹುದು ಸಂತ್ರಸ್ತೆಯರು. ಹೀಗಾಗಿ ಅವ್ರ ಮೇಲೆ ಹೆದರಿಕೆ ಉಂಟು ಮಾಡಬಹುದು. ಹೀಗಾಗಿ ಇವರಿಗೆ ಜಾಮೀನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಜೈನಾ ಕೊಠಾರಿ ಅವರು ವಾದವನ್ನು ಮಂಡಿಸುತ್ತಿದ್ದಾರೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ದೋಷಾರೋಪ ಪಟ್ಟಿಯನ್ನ ಸಿದ್ಧಪಡಿಸಲಾಗ್ತಾ ಇದೆ. ದೋಷಾರೋಪ ಪಟ್ಟಿ ಅಂತಿಮವಾದ ನಂತರದಲ್ಲಿ ಜಾಮೀನಿಗೆ ಅವರು ಅರ್ಜಿಯನ್ನ ಹಾಕೊಳ್ಬಹುದು. ಈ ಸಂದರ್ಭದಲ್ಲಿ ಜಾಮೀನು ಸೂಕ್ತವಲ್ಲ, ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಜಾಮೀನು ಕೇಳಬಹುದು. ರೇವಣ್ಣ ಪ್ರಕರಣದಲ್ಲಿ ಶೀಘ್ರವೇ ದೋಷಾರೋಪ ಪಟ್ಟಿಯನ್ನ ನಾವು ಸಲ್ಲಿಕೆ ಮಾಡ್ತೀವಿ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದ ನಂತರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರದಲ್ಲಿ ಅವರು ಜಾಮೀನನ್ನ ಕೇಳಬಹುದು ಅನ್ನೋ ಅಂಶವನ್ನ ಹೇಳಲಾಗ್ತಾ ಇದೆ. ದೋಷಾರೋಪ ಪಟ್ಟಿ ಸಿದ್ಧಪಡಿಸ್ತಾ ಇದ್ದೀವಿ, ಸಂಪೂರ್ಣವಾಗಿ ತನಿಖೆ ನಡಿಬೇಕಾಗಿದೆ. ಶೀಘ್ರದಲ್ಲಿ ದೋಷಾರೋಪ ಪಟ್ಟಿಯನ್ನ ದಾಖಲು ಮಾಡ್ತೀವಿ. ಆ ನಂತರದಲ್ಲಿ ಈ ಪ್ರಕರಣದಲ್ಲಿ ಅವರು ಜಾಮೀನನ್ನ ಕೇಳಬಹುದು. ದೋಷಾರೋಪ ಪಟ್ಟಿ ಪೂರ್ಣವಾಗದ ಹಿನ್ನೆಲೆಯಲ್ಲಿ ಅವರಿಗೆ ಜಾಮೀನು ಕೊಡೋದು ಸೂಕ್ತವಲ್ಲ. ಸಾಕ್ಷಿದಾರರು ಹಿಂದೆ ಸರಿಯುವಂತಹ ಸಾಧ್ಯತೆಗಳಿರುತ್ತೆ. ಸಂತ್ರಸ್ತರು ಕೂಡ ಮುಂದೆ ಬಂದು ತಮ್ಮ ಒಂದು ನೋವನ್ನ ತೋಡ್ಕೊಳ್ಳೋದಿಲ್ಲ, ತಮಗಾಗಿರುವಂತಹ ದೌರ್ಜನ್ಯಗಳನ್ನ ವ್ಯಕ್ತಪಡಿಸೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಜೈನಾ ಕೊಠಾರಿ ಅವರು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ.